ನಮಸ್ಕಾರ. ನಾನು ವೈದ್ಯ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಅಭ್ಯಂಗ ನಂತರ ಸ್ನಾನದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಅಗ್ನಿ ಅಂತ ಒಂದಿದೆ. ಈ ಅಗ್ನಿ ನಾವು ತಿನ್ನೋ ಆಹಾರನ ಡೈಜೆಸ್ಟ್ ಮಾಡ್ಕೊಳ್ಳೋದು ಅಗ್ನಿನೇ. ಈ ಅಗ್ನಿ ಬರೀ ನಮ್ಮ ಹೊಟ್ಟೆಯಲ್ಲಿ ಮಾತ್ರ ಇಲ್ಲ, ಬೇರೆ ಬೇರೆ ಸೆಲ್ಯುಲಾರ್ ಲೆವೆಲ್ಸಲ್ಲೂ ಕೂಡ ಅಗ್ನಿಗಳಿರುತ್ತೆ, ಧಾತ್ವಾಗ್ನಿಗಳಂತ ಇರುತ್ತೆ. ಸೊ ಇವಾಗ ನಾವು ತಿನ್ನೋ ಆಹಾರ ಅದು ರಸಧಾತುವಾಗಿ ಆಗುತ್ತೆ. ನಮ್ಮಲ್ಲಿ 7 ಧಾತುಗಳಿದೆ: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಧಾತುಗಳು ಅಂತ. ಹೆಂಗೆ ಹಾಲು ಮೊಸರಾಗತ್ತೆ, ಆ ಮೊಸರು ಮಜ್ಜಿಗೆ ಅದನ್ನು ಕಡ್ದು ಬೆಣ್ಣೆ ಆಗತ್ತೆ, ಆ ಬೆಣ್ಣೆ ಬಿಸಿ ಮಾಡಿ ತುಪ್ಪ ಆಗತ್ತೆ, ಹಾಗೆ ನಾವು ತಿನ್ನೋ ಆಹಾರ ಬೇರೆ ಬೇರೆ ಧಾತುವಾಗಿ ಕನ್ವರ್ಟ್ ಆಗಿ ಹೋಗುತ್ತೆ. ನಾವು ತಿನ್ನೋ ಆಹಾರ ರಸಧಾತು ಆಗತ್ತೆ, ರಕ್ತಧಾತು ಆಗತ್ತೆ, ಮಾಂಸಧಾತು ಪೋಷಣೆ ಕೊಡುತ್ತೆ, ಮೇಧಧಾತು ಪೋಷಣೆ ಕೊಡುತ್ತೆ, ಆಮೇಲೆ ಅಸ್ಥಿ, ಮಜ್ಜ, ಶುಕ್ರಧಾತುಗಳಿಗೆ ಹಿಂಗೆ ಪೋಷಣೆ ಕೊಟ್ಕೊಂಡು ಹೋಗುತ್ತೆ. ಈ ಒಂದೊಂದು ಧಾತು ಮಧ್ಯದಲ್ಲೂ ಅಗ್ನಿಗಳಿವೆ: ರಸವಾಗ್ನಿ, ರಕ್ತ ಅಗ್ನಿ, ಮಾಂಸ ಅಗ್ನಿ. ಸೊ ಹೀಗೆ ನಾವು ತಿನ್ನೋ ಆಹಾರ ಈ ಅಗ್ನಿಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ಧಾತುಗಳಿಗೆ ಪೋಷಣೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಭ್ಯಂಗ ನಂತರ ಸ್ನಾನ ಮಾಡೋದ್ರಿಂದ ಈ ಅಗ್ನಿನ ವೃದ್ಧಿ ಮಾಡುತ್ತೆ. ಬೆಳಗ್ಗೆ ಏಳ್ತಾ ಇರಂಗೆ ಸ್ನಾನ ಮಾಡಬೇಕು. ಶೌಚಾಲಯದೆಲ್ಲ ಹೋಗಿದ್ಮೇಲೆ ಸ್ನಾನ ಮಾಡಬೇಕು. ನಿಮ್ಮ ಜೀವನದಲ್ಲಿ ನೋಡಿ ಏನೇನು ಕಷ್ಟಗಳಿರುತ್ತೆ. ನೀವು ಪ್ರತಿ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಕ್ಲೀನಾಗಿ ಸ್ನಾನ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ನಿಮ್ಮ ಮನೇಲಿ ಟೀನೇಜರ್ಸ್ ಅಂತ ಇರ್ತಾರೆ, ಕಾಲೇಜ್ಗೆ ಹೋಗೋ ಹುಡುಗರು. ಅವರು ಎದ್ದೇಳೋದು, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಅವ್ರದ್ದು ಚಟುವಟಿಕೆಗಳು ಸರಿಗಿರಲ್ಲ. ಅವ್ರನ್ನ ನೀವು ತಿದ್ದುಪಡಿಸ್ಬೇಕು ಅಂದರೆ ಬೆಳಗ್ಗೆ ಬೇಗ ಎಬ್ಸಿ ಹೋಗಿ ಸ್ನಾನ ಮಾಡಿ ಅಂತ ನೀವು ಜಾಸ್ತಿ ಮೋಟಿವೇಶನ್ ಕೊಡಬೇಕು. ಕರೆಕ್ಟಾಗಿ ಸ್ನಾನ ಮಾಡೋದ್ರಿಂದ ಎಲ್ಲ ದರಿದ್ರತೆ ದೇಹದಿಂದ ಹೊಟ್ಟೋಗುತ್ತೆ, ದೇಹ ಹಾಗೂ ಮನಸ್ಸು. ಸೊ ಸ್ನಾನ ಮಾಡೋದು ಅಷ್ಟು ಒಳ್ಳೆಯದು. ಫಸ್ಟು ನಮ್ಮದು ಅಗ್ನಿ ವೃದ್ಧಿ ಮಾಡುತ್ತೆ. ನೀವು ಹಸಿವು ಸಮಸ್ಯೆ ಇದೆಯಾ, ಸರಿ ಊಟ ಮಾಡೋಕ್ಕಾಗ್ತಾ ಇಲ್ವಾ, ಜೀರ್ಣದ ಸಮಸ್ಯೆಗಳಿದೆಯಾ, ಕರೆಕ್ಟಾಗಿ ಸ್ನಾನ ಮಾಡಿ. ಸ್ನಾನ ಮಾಡೋದ್ರಿಂದ ತುಂಬ ಅಗ್ನಿ ವೃದ್ಧಿ ಆಗತ್ತೆ, ಧಾತು ವೃದ್ಧಿ ಕೂಡ ಆಗತ್ತೆ, ಬಲ ಬರುತ್ತೆ. ಡಾಕ್ಟ್ರೇ ನನಗೆ ಏನು ಮಾಡೋದಕ್ಕೂ ಸುಸ್ತಾಗ್ತಾ ಇದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡೋದಲ್ಲಿ, ಶಕ್ತಿ ಇಲ್ಲ, ನಿಶಕ್ತಿ ಜಾಸ್ತಿ ಆಗ್ತಾ ಇದೆ. ಸ್ನಾನ ಕರೆಕ್ಟಾಗಿ ಮಾಡೋದ್ರಿಂದ, ಅಭ್ಯಂಗ ಸ್ನಾನ ಮಾಡೋದ್ರಿಂದ ನಿಶಕ್ತಿ ಹೊಟ್ಟೋಗುತ್ತೆ, ಬಲ ಚೆನ್ನಾಗಿ ಬರುತ್ತೆ. ನಮ್ಮ ದೇಹದಲ್ಲಿ ಸ್ನಾನ ಪ್ರತಿ ದಿವಸ ಮಾಡೋದ್ರಿಂದ ಆಯು ವೃದ್ಧಿ ಆಗತ್ತೆ, ಆಯಸ್ಸು ವೃದ್ಧಿ ಆಗತ್ತೆ. ನಾನು 10 ವರ್ಷ 15 ವರ್ಷ ನಾನು ನೋಡ್ಕೊಂಡು ಚೆನ್ನಾಗಿಡಬೇಕು ನನ್ನ ಕಾರ್ನ ಅಂತ ಅಂದರೆ ಅದಕ್ಕೆ ಕರೆಕ್ಟ್ ಟೈಮಿಗೆ ಸರ್ವಿಸ್ಗೆ ಕರ್ಕೊಂಡೋಗಿ ಆಯಿಲ್ ಚೇಂಜಿಂಗು ಎಲ್ಲ ಮಾಡಬೇಕಲ್ವಾ. ಹಾಗೇ ನಾವು ಪ್ರತಿ ದಿವಸ ನಾವು ಅಭ್ಯಂಗ ಮಾಡ್ಕೊಂಬಂದರೆ ನಮ್ಮ ದೇಹದ ಆಯಸ್ಸು ಹೆಚ್ಚಾಗತ್ತೆ. ನಾನು ಸುಮಾರು ಜನ, ಕೆಲವರು ಪೇಷಂಟ್ಸ್ನ ನಾನು ನೋಡಿದ್ದೀನಿ. ಯಾವುದೋ ಸಣ್ಣ ವಯಸ್ಸಿಂದ ಊರಲ್ಲಿ ಬೆಳ್ಕೊಂಡು ಪ್ರತಿ ದಿವಸ ಎಣ್ಣೆ ತಿಕ್ಕೊಳ್ಳೋದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವರು ಇನ್ನೂ ಮಾಡ್ಕೊತಾ ಇದ್ದಾರೆ. ಅವರಲ್ಲಿ ಯಾವ ಸಮಸ್ಯೆಗಳೂ ಇಲ್ಲ, ವಾತ ಕಫದ ಸಮಸ್ಯೆಗಳೇ ಇಲ್ಲ. ಎಲ್ಲ ಆರ್ಗನ್ಸ್ಗೆ ಶಕ್ತಿ ಬರುತ್ತೆ, ಬಲ ಬರುತ್ತೆ. ದೇಹಕ್ಕೆ ಬಲ ಬರುತ್ತೆ ಅಂದರೆ ಅರ್ಥ ಆರ್ಗನ್ಸ್ಗೆ ಶಕ್ತಿ ಬರುತ್ತೆ. ಎಣ್ಣೆ ತಗೊಂಡು ಹೃದಯದ ಕಡೆ ಅಪ್ಲೈ ಮಾಡ್ತಾ ಇದ್ರೆ ಪ್ರತಿ ದಿವಸ ಹೃದಯಕ್ಕೆ ಶಕ್ತಿ ಬರುತ್ತೆ. ಅವನು ಗ್ರಂಥದಲ್ಲಿ ಹೆಂಗೆ ಉದಾಹರಣೆ ಕೊಡ್ತಾನೆ ಅಂದರೆ, ಒಂದು ಮರಕ್ಕೆ ನಾವು ಗಿಡ ಮರ ಆಗಿ ಬೆಳೆಯೋದಕ್ಕೆ ಹೆಂಗೆ ನಾವು ನೀರು ಗೊಬ್ಬರ ಹಾಕ್ತೀವೋ ಹಾಗೆ ಅಭ್ಯಂಗ ಹಾಗೂ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಕೂಡ ಬೆಳೆಯುತ್ತೆ, ಅದಕ್ಕೆ ಒಳ್ಳೆ ಬಲ ಬರುತ್ತೆ. ಹೊಟ್ಟೆಗೆ ಬೆನ್ನಿಗೆ ಎಲ್ಲ ಮಸಾಜ್ ಮಾಡ್ತಾ ಇದ್ರೆ ಕರಳಿಗೆ ಶಕ್ತಿ ಬರುತ್ತೆ.
ಡಾಕ್ಟ್ರೇ ನನ್ನ ಮೋಷನ್ 4-5 ಸಲ ದಿವ್ಸಕ್ಕೆ ಹೋಗ್ತೀನಿ, ನಾನು ಡೈಜೆಷನ್ನೇ ಕರೆಕ್ಟಾಗಿಲ್ಲ, ನಾನು ಮೋಷನಲ್ಲಿ ನೋಡಿದ್ರೆ ಯಾವುದು ಡೈಜೆಸ್ಟ್ ಆಗಿರಲ್ಲ, ಎಲ್ಲ ಅನ್ಡೈಜೆಸ್ಟೆಡ್ ಆಗಿರತ್ತೆ. ನಿಮ್ಮ ಕರಳಿಗೆ ಶಕ್ತಿ ತೊಗೊಂಬನ್ನಿ. ಅದು ಹೆಂಗೆ ತೊಗೊಂಬರ್ತೀರಾ? ಅಭ್ಯಂಗ ಮಾಡಿ. ಹೊಟ್ಟೆ ಕಡೆ, ಬೆನ್ನಿಗೆ, ಅದಕ್ಕೆಲ್ಲ ಕರೆಕ್ಟಾಗಿ ಅಭ್ಯಂಗ ಮಾಡ್ಕೊಳ್ಳಿ ಕ್ಲಾಕ್ ವೈಸು. ಇದರಿಂದ ಏನಾಗುತ್ತೆ ಅಂದರೆ ಕರಳಿಗೆ ಶಕ್ತಿ ಬರುತ್ತೆ. ಹಾಗೆ ಅಂಗಾಂಗಗಳಿಗೆ ನೀವು ಅಭ್ಯಂಗ ಹಾಗೂ ಸ್ನಾನ ಮಾಡೋದ್ರಿಂದ ಶಕ್ತಿ ಬರುತ್ತೆ, ಬಲ ಬರುತ್ತೆ. ಮತ್ತೊಂದು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಓಜಸ್ ಬರುತ್ತೆ. ಓಜಸ್ ಅಂದರೆ ಏನು? ಓಜಸ್ ಅಂದರೆ ಇಮ್ಯುನಿಟಿ. ಕೋವಿಡ್ ಟೈಮಲ್ಲಿ ಎಷ್ಟಿತ್ತಪ್ಪ ನಿನ್ನ ಇಮ್ಯುನಿಟಿ ಚೆನ್ನಾಗಿದ್ದರೆ ನಾನು ಕೋವಿಡನ್ನ ಪಾರಾದೆ. ಕೋವಿಡ್ಡು ಬಂದಿತ್ತು, ಬರೀ 2 ದಿವಸ ಜ್ವರ ಇತ್ತು, ಸ್ವಲ್ಪ ಕೆಮ್ಮಿತ್ತು, ವಾಸಿಯಾದೆ. ಇಮ್ಯುನಿಟಿ ಕಾರಣ. ಕರೆಕ್ಟಾಗಿ ನೀವು ಸ್ನಾನ ಮಾಡ್ತಾಯಿದ್ರೆ ಅದರ ನಿಮ್ಮ ದೇಹದ ಇಮ್ಯುನಿಟಿ, ಓಜಸ್ ಶಕ್ತಿ ಜಾಸ್ತಿ ಆಗತ್ತೆ. ಆ ಓಜಸ್ಸನ್ನ ನೀವು ಶೇಖರಣೆ ಮಾಡ್ಕೊಂಡ್ಬಂದರೆ ಅದು ತೇಜಸ್ಸಾಗತ್ತೆ. ಸೊ ಇಷ್ಟು ಎಲ್ಲ ನಮಗೆ ಬರೀ ಒಂದು ಸ್ನಾನದ ಮಹತ್ವ. ಪ್ರತಿ ದಿವಸ ನಾನು ಮುಂದಿನ ಸಂಚಿಕೆಯಲ್ಲಿ ಯಾವ ನೀರಲ್ಲಿ ಸ್ನಾನ ಮಾಡಬೇಕು, ತಣ್ಣೀರ ಬಿಸಿ ನೀರ, ಯಾವುದು ಉಪಯೋಗ, ಇದೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.